ವಂಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಎಂ ಬೈರಾರೆಡ್ಡಿ ಅವಿರೋಧ ಆಯ್ಕೆ. ಶಿಡ್ಲಘಟ್ಟ ತಾಲೂಕು ವಂಟೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಎಂ ಬೈರಾರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ನಡೆದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಈ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಮಂಜುನಾಥ್ ರವರು ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಿಸಿದರು. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ವಿಎಂ ಬೈರಾರೆಡ್ಡಿ ಅವರು, ನನ್ನ ಮೇಲೆ ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಮೊದಲನೆಯದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ವಕೀಲ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಅನುಭವ ಹೊಂದಿರುವ ವಿಎಂ ಬೈರಾರೆಡ್ಡಿ ಅವರು ಪ್ರಸ್ತುತ ವಕೀಲಿ ವೃತ್ತಿಯ ಜೊತೆಗೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಂಘದ ಆಡಳಿತ ಮಂಡಳಿಯ ಎಲ್ಲ 11 ಮಂದಿ ಸದಸ್ಯರೊಂದಿಗೆ ಸೇರಿ ಸಂಘದ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಸಂಘದ ಮುಂದಿನ ಹಾದಿಯ ಬಗ್ಗೆ ಚರ್ಚಿಸಿದ ಅವರು, ಹಾಲು ಉತ್ಪಾದಿಸುವ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು. ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ಮತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ನಾವು ಶ್ರಮಿಸುತ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಮಂಜುನಾಥ್, ಸಂಘದ ನಿರ್ದೇಶಕರಾದ ಗಂಗಪ್ಪ, ಅಶ್ವತ್ಥನಾರಾಯಣ ಸ್ವಾಮಿ, ಪಾರ್ವತಮ್ಮ, ಭಾಗ್ಯಮ್ಮ, ಚಿನ್ನಪ್ಪ, ಮಂಜುನಾಥ್, ಮುನಿಶಾಮಪ್ಪ, ರಾಮಯ್ಯ, ರಾಮಲಿಂಗಪ್ಪ, ಎಸ್ ಮಂಜುನಾಥ್, ಕಾರ್ಯದರ್ಶಿ ಆಂಜನೇಯಲು, ಹಾಲು ಪರಿಶೀಲಕರಾದ ವೆಂಕಟೇಶ್, ಸಹಾಯಕ ಮುನಿಕೃಷ್ಣ, ಗ್ರಾಮದ ಹಿರಿಯ ಮುಖಂಡರಾದ ರಾಮಪ್ಪ, ನಾರಾಯಣಸ್ವಾಮಿ, ರಾಮಲಿಂಗಪ್ಪ, ವೆಂಕಟರೆಡ್ಡಿ, ಗಂಗಾರೆಡ್ಡಿ, ಜಯಪ್ಪ ಹಾಗೂ ಗ್ರಾಮದ ಪ್ರಮುಖರು ಹಾಜರಿದ್ದು ನೂತನ ಪದಾಧಿಕಾರಿಗಳಿಗೆ ಸಿಹಿ ಹಂಚಿ ಶುಭ ಹಾರೈಸಿದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಮಾತಾಡ್ಬೇಡಿ ಸರ್, ಒಂದು ಮಾತಾಡ್ಬೇಡ, ಇಲ್ಲ ನಮ್ಮ ಡೈರಿಯಲ್ಲಿ ಕೊಡಬೇಕು, ಮಾತಾಡಬೇಕು. ಬೇರೆ ಟೈಮ್ ಆಗಿದೆ ಡೈರಿ ಉತ್ಪನ್ನಗಳೇ ತರಬೇಕು, ಬಳಸಬೇಕು. ಹೌದು, ಡೈರಿಗೆ ಇನ್ಕಮ್ ಬರ್ತದೆ. ಸೆಕ್ರೆಟರಿ ಅವ್ರು ಕಾಣಿಸ್ತಾ ಇಲ್ವಾ? ಆಯ್ತಣ್ಣ, ಸರಿ. ಸಹಕಾರ ಸಂಘ ನಿಯಮಿತ ಶಿಡ್ಲಘಟ್ಟ ತಾಲೂಕು. ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಾವು ಇದನ್ನ ಸಭೆ ಕರೆದಿದ್ವಿ. ಹಾಗೂ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಬೆಳಗ್ಗೆ 11 ಕಾಲಾವಕಾಶ ಇತ್ತು. ಬೆಳಗ್ಗೆ 11 ಗಂಟೆ ಒಳಗೆ ಅಧ್ಯಕ್ಷರಿಗೆ ಶ್ರೀ ಮಂಜುನಾಥ ಬಿನ್ ಚಿಕ್ಕಬೈರಪ್ಪ ಇವರು ನಾಮಪತ್ರ ಸಲ್ಲಿಸಿದ್ರು. ಇವರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರಗಳನ್ನು ಸ್ವೀಕೃತಿ ಸಲ್ಲಿಸಿಲ್ಲ. ಸೊ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವಿಎಂ ಬೈರಾರೆಡ್ಡಿ ಇವರು ನಾಮಪತ್ರ ಸಲ್ಲಿಸಿದ್ದಾರೆ. ಇವರು ಸದಸ್ಯತ್ವ ಸಂಖ್ಯೆ 6. ಇವರಿಗೆ ಸೂಚಕರಾಗಿ ಶ್ರೀ ಚಿನ್ನಪ್ಪ ಮತ್ತು ಅನುಮೋದಕರಾಗಿ ಶ್ರೀಮತಿ ಪಾರ್ವತಮ್ಮ ಇವರು ಸಹಿ ಮಾಡಿದ್ದಾರೆ. ನಾಮಪತ್ರದಲ್ಲಿ ಎಲ್ಲ ಅಂಶಗಳು ಕ್ರಮಬದ್ಧವಾಗಿದ್ದರಿಂದ ನಾವು ಅಂಗೀಕರಿಸಿದ್ದೀವಿ. ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಮಂಜುನಾಥ್ ಬಿನ್ ಚಿಕ್ಕಬೈರಪ್ಪ ಸದಸ್ಯತ್ವ ಸಂಖ್ಯೆ 55 ಇವರು ನಾಮಪತ್ರ ಸಲ್ಲಿಸಿದ್ದಾರೆ. ಇವರಿಗೆ ಸೂಚಕರಾಗಿ ಅಶ್ವತ್ಥನಾರಾಯಣ ಸ್ವಾಮಿ ಮತ್ತು ಅನುಮೋದಕರಾಗಿ ಭಾಗ್ಯಮ್ಮ ಇವರು ಸಹಿ ಮಾಡಿದ್ದಾರೆ. ನಾಮಪತ್ರದಲ್ಲಿ ಎಲ್ಲ ಅಂಶಗಳು ಕ್ರಮಬದ್ಧವಾಗಿದೆ, ಹಾಗಾಗಿ ಇದನ್ನು ಅಂಗೀಕರಿಸಿ ತೀರ್ಮಾನಿಸಿದ್ದೀವಿ. ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ತಲಾ ಒಂದು ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸ್ವೀಕೃತ ಆಗಿದ್ದರಿಂದ ಯಾರು ವಾಪಸ್ ಸಿಕ್ಕಿಲ್ಲ. ಹಾಗಾಗಿ ಅಂತಿಮವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವಿಎಂ ಬೈರಾರೆಡ್ಡಿ ಮುದ್ದಪ್ಪ ಇವರು ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ 5 ವರ್ಷಗಳ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಮಂಜುನಾಥ್ ಬಿನ್ ಚಿಕ್ಕಬೈರಪ್ಪ ಇವರು ಅಂತಿಮವಾಗಿ ಹೊಂದಿದ್ದರಿಂದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 26 ನಡೆದಿದ್ದು ಅಧ್ಯಕ್ಷರಾಗಿ ನಾನು ವಿಎಂ ಬೈರಾರೆಡ್ಡಿ ಅಂತ ನಾನು ಅಧ್ಯಕ್ಷ ಸ್ಥಾನಕ್ಕೆ
ನಾಮಪತ್ರ ಸಲ್ಲಿಸಿದ್ವಿ. ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸಿದ್ರು. ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ನಾವಿಬ್ಬರೂ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಆ ಒಂದು ಕಾರಣದಿಂದ ನಾನು ಈ ಪದಾಧಿಕಾರಿಗಳಿಗೂ ಸಂಘದ ಸದಸ್ಯರಿಗೂ ಎಲ್ಲರಿಗೂ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಒಂದು ಒಂಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರಾಮಾಣಿಕವಾಗಿ ನಾವು ಒಂದು 11 ಜನ ಈಗ ಏನು ಆಯ್ಕೆ ಆಗಿದ್ದೀವಿ ಅವ್ರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸಂಘದ ಅಭಿವೃದ್ಧಿಗೆ ತಾವು ಆಡಳಿತದಲ್ಲಿ ಏನು ಕ್ರಮ ಕೈಗೊಳ್ತೀರಿ ಸರ್? ಅದ್ ನೋಡೋಣ, ಈಗ ಹೊಸದಾಗಿ ನಾವು ಆಯ್ಕೆ ಆಗಿದ್ವಿ. ನಾವು ಪ್ರಾಮಾಣಿಕವಾಗಿ ಸಂಘವನ್ನು ಅಭಿವೃದ್ಧಿ ಮಾಡಬೇಕು. ರೈತರಿಗೆ, ಹಾಲು ಕರೆಯುವಂಥ ರೈತರಿಗೆ ಈ ಥರ ಅನುಕೂಲವಾಗಿ ಮಾಡಬೇಕಂತ ಶ್ರಮ ಪಡ್ತೀವಿ. ಒಂಟೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿಯಮಿತ ಮಂಜುನಾಥ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇವೆ. ಸಂಘದ ಎಲ್ಲರಿಗೂ, ಊರಿನ ಎಲ್ಲ ಗ್ರಾಮಸ್ಥರಿಗೂ